Hi friends, Namaskara. Welcome back to our YouTube channel, Moni Indu YouTube channel. ಇವತ್ತು ನಾವೆಲ್ಲ ಹೋಗ್ತಾ ಇದೀರಿ ಅಂದ್ರೆ ಹಾವಳಹಳ್ಳಿ ಜಾತ್ರೆಗೆ ಹೋಗ್ತಾ ಇದೀರಿ. ಹಾಗೆ ನಮ್ಮಮ್ಮದೊಂದು ಪಾಲಿಸಿ ಏನಂದ್ರೆ ದೇವಸ್ಥಾನಕ್ಕೆ ಹೋಗಲ್ಲ, ಮನೇಲಿ ಪೂಜೆ ಮಾಡ್ಬಿಟ್ಟೆ ಹೋಗ್ಬೇಕು. ಅದಕ್ಕಾಗಿ ನಾನು ಇವತ್ತು ಮನೇಲಿ ಪೂಜೆ ಮಾಡಿದೆ. ಈ ಹಾವಳಹಳ್ಳಿ ಎಲ್ಲಿ ಬರೋದು ಅಂದ್ರೆ ಕೃಷ್ಣರಾಜಪುರ ಇಂದ 6.5 ಕಿಲೋಮೀಟರ್ ಅಷ್ಟೇ. ಹಾಗೆ ನಮ್ಮ ಅಣ್ಣ ಕೈಯಲ್ಲಿ ಬಸ್ ಸ್ಟಾಪ್ ವರ್ಗು ಡ್ರಾಪ್ ಹಾಕ್ಸ್ಕೊಂಡ್ರಿ. ಆಮೇಲೆ ಬಸ್ ಸಿಕ್ತು, ದೇವಸ್ಥಾನಕ್ಕೆ ಹೋದ್ರಿ. ಹಾಗೆ ಇದೇ ದೇವಸ್ಥಾನ ಹಾವಳಹಳ್ಳಿ ಇರೋದು ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆ ಇಲ್ಲೇ ಜಾತ್ರೆ ಮಾಡ್ತಾ ಇರೋದು ಇವಾಗ. ಅದೇ ತೇರು ಎಲ್ಲ ರೆಡಿ ಮಾಡ್ತಾ ಇದ್ರು, ಇನ್ನು ತೇರಲ್ಲ. ಇದು ಹಾವಳಹಳ್ಳಿ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ಕೊ ಬರ್ತಿದ್ದಾರೆ ಅಂದ್ರೆ 224 ವರ್ಷದಿಂದ ಮಾಡ್ಕೊ ಬರ್ತಿದಾರಂತೆ. ಅದೇ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಎಂಟ್ರೆನ್ಸ್ ಅಲ್ಲಿ. ಹಾಗೆ ಇದು ದೇವಸ್ಥಾನ ಎಂಟ್ರೆನ್ಸ್ ಡೆಕೋರೇಷನ್ ಮಾಡಿದ್ದಾರೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾವು ಪೂಜೆ ಮಾಡಿಸ್ಕೊಂಡು ದೇವಸ್ಥಾನದಲ್ಲಿ. ಹಾಗೆ ಇದು ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಶ್ರೀ ರೇಣುಕಾ ಯಲ್ಲಮ್ಮ ದೇವರು. ಹಾಗೆ ಮಿಕ್ಕಿದ ಬೇರೆ ಎಲ್ಲ ದೇವಸ್ಥಾನಗಳಿದೆ. ಹಾಗೆ ಇದು ನಾನು ಇಂದು ದೇವ್ರದು ಉಯ್ಯಾಲೆದು ದಾರ ಇಟ್ಕೊಂಡು ದೇವ್ರನ್ನ ತುಗಿಸ್ತಾ ಇದ್ರಿ. ಹಾಗೆ ಇದು ಆಚೆಗಡೆ ದೇವಸ್ಥಾನದಿಂದ ಆಚೆ ಬಂದ್ರೆ ಕುತ್ಕೊಳಕ್ ಸ್ವಲ್ಪ ಪ್ಲೇಸ್ ಇದೆ. ಹಾಗೆ ಡೆಕೋರೇಷನ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ದೇವಸ್ಥಾನ ಎಲ್ಲ ಫುಲ್ ಅಲಂಕಾರ ಮಾಡಿದ್ರು. ಹಾಗೆ ಇದು ಪಕ್ಕದಲ್ಲಿರೋ ದೇವಸ್ಥಾನ ಕೈವಾರ ತಾತದು ದೇವಸ್ಥಾನನ ಇತ್ತು ಅಲ್ಲೇ, ಅದು ನೋಡ್ಕೊ ಬರಕ್ ಹೋಗಿದ್ರಿ ನಾವು. ಇದೆ ನೋಡಿ ಕೈವಾರ ತಾತದ ದೇವಸ್ಥಾನ. ಜಾತ್ರೆ ಅಂದ್ರೆ ಅಂಗಡಿಗಳಿರಲ್ವಾ, ಎಷ್ಟು ಜನ ಜಾತ್ರೆಯಲ್ಲಿ ಶಾಪಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಎಷ್ಟೊಂದ್ ಜನ ಶಾಪಿಂಗ್ ಮಾಡಕ್ ಅಂತಾನೆ ಜಾತ್ರೆಗೆ ಹೋಗಿರ್ತಾರೆ. ಮತ್ತೆ ನಾವು ಬ್ಯಾಗ್ಗಳಂತೂ ಮಸ್ತ್ ಆಗಿತ್ತು, ಅದಕ್ಕೆ ನಾವು ಬ್ಯಾಗ್ಗಳೆಲ್ಲ ಇಸ್ಕೊಂಡ್ವಿ. ಆಟೋದೆಲ್ಲ ಇತ್ತು. ಆಮೇಲೆ ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ತಗೊಂಡ್ ತಿಂದ್ರಿ. ಹಾಗೆ ಇದು ನಮ್ಮ ಮಮ್ಮಿ ಫೇವ್ರೆಟ್ ಪ್ಲೇಸ್, ಯಾಕಂದ್ರೆ ನಮ್ಮ ಅಮ್ಮಗೆ ಕಳ್ಳೆಪುರಿ ಅಂದ್ರೆ ತುಂಬಾ ಇಷ್ಟ. ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಹಾಗೆ ಜಾತ್ರೆಗೆ ಹೋದ್ರು ಕಳ್ಳೆಪುರಿ ಇಲ್ದಿರ ಮನೆಗ್ ಬರಲ್ಲ ವಾಪಸ್. ಹಾಗೆ ಅಲ್ಲಿ ತೇರನ್ನು ರೆಡಿ ಮಾಡ್ತಿದ್ರು, ಇನ್ನೂ ಎಳ್ದಿದ್ದಿಲ್ಲ ತೇರು. ಹಾಗೆ ಇಲ್ಲಿ ನಾವೇನ್ ತಗೊಂಡ್ರಿ ಅಂದ್ರೆ ಆಮೇಲೆ ತೋರ್ಸ್ತೀನಿ ಬನ್ನಿ ಮನೆಗೆ ಹೋದಾಗ್ಲೇ. ತೇರ್ ಎಳಿಯೋದು ಇನ್ನೂ ಲೇಟ್ ಆಗುತ್ತೇನೋ ಅನ್ಕೊಂಡು ಅದಕ್ಕೆ ವಾಪಸ್ ಮನೆಗೆ ಹೋಗ್ತಾ ಇದ್ರಿ. ಬಸ್ ಸ್ಟಾಪ್ ಅಂತೂ ತುಂಬಾ ಅಂದ್ರೆ ತುಂಬಾ ದೂರ ಇತ್ತು, ಅದ್ರಲ್ಲಿ ಬೇರೆ ತುಂಬಾ ಬಿಸಿಲಿತ್ತು. ದೇವ್ರ ದಯೆಯಿಂದ ಬಸ್ ಸಿಕ್ತು, ಖಾಲಿ ಸೀಟ್ಸ್ ಎಲ್ಲ ಇತ್ತು. ಆಮೇಲೆ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಹಾಗೆ ನಾವು ಬಸ್ ಸ್ಟಾಪ್ ಅಲ್ಲಿ ಇಳಿದು ಕಬ್ಬಿನ ಜ್ಯೂಸ್ ಕುಡಿತಾ ಇದ್ರಿ. ಈ ಸಮ್ಮರ್ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋದಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ ತಮ್ಮನ ಮನೆಗ್ ಬಿಟ್ಬಿಟ್ಟು ನಾವು ವಾಪಸ್ ನಮ್ ಮನೆಗ್ ಹೋದ್ವಿ. ಹಾಗೆ ದಾರಿಲಿ ಹೋಗುವಾಗ ಕೋತಿ ಕಾಣಿಸ್ತು. ಎಷ್ಟು ದಪ್ಪ ಅಂದ್ರೆ ಅಷ್ಟು ದಪ್ಪ ಆಗಿತ್ತು ಕೋತಿ ಅಂತ, ನೋಡಿ ಅಲ್ಲಿ ಓಡೋಗ್ತಿದೆ. ಹಾಯ್ ಫ್ರೆಂಡ್ಸ್, ನೀವು ನೋಡ್ದಂಗೆ ನಾವು ಈ ಜಾತ್ರೆಗೆ ಹೋಗಿದ್ನಲ್ಲ, ಅಲ್ಲಿ ಏನೇನು ತಂದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನಮ್ಮ ಮಮ್ಮಿ ಇದೊಂದು ಮತ್ತೆ ಸೇಮ್ ಈ ಥರ 2 ಆಣೆ ತಗೊಂಡ್ರು. 450 ಕೊಟ್ಟರು. ಚೆನ್ನಾಗಿದೆ ಅಲ್ವಾ? ಏನಕ್ಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅದೇಳು ಮುಗಿಸ್ತಿರಲ್ಲ, ಅವಾಗ 2 ಆಣೆ ಚೆನ್ನಾಗಿರುತ್ತೆ ಅಂತ. ಅದಾದ್ಮೇಲೆ ಮತ್ತೆ ನಾನು ಇದೊಂದು ಸೈಡ್ ಬ್ಯಾಗ್ ತಗೊಂಡೆ, 100 ರೂಪೀಸ್. ಚೆನ್ನಾಗಿದೆ ಇದು. ಮತ್ತು ನಮ್ಮ ತಂಗಿ ಇದು ಇಸ್ಕೊಂಡು, ಈಗ ನಾವು ತಿರುಪತಿ ಹೋಗ್ತಿದ್ದೀವಲ್ವ, ಅವಾಗ ಏನಾದರೂ ವಾಟರ್ ಬಾಟಲ್ ಏನಾದರೂ ಇಟ್ಕೊಳಕ್ಕಾಗುತ್ತೆ ಅಂತ. ಆಮೇಲೆ ಇದು 2 ಕಿವಿಗೆ ಹಾಕ್ಕೊಳಕ್ಕೆ ತಂದು. ಚೆನ್ನಾಗಿದೆ ಇದು, ಎಷ್ಟು ಚೆನ್ನಾಗಿದೆ. ಟ್ರಾವೆಲಿಂಗ್ ಮಾಡೋದಲ್ಲ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೆ ಇಸ್ಕೊಂಡು. ಮತ್ತು ನಮ್ಮ ಮಮ್ಮಿ ಫೇವ್ರೇಟ್ ಆದ ಕಳ್ಳೆಪುರಿ. ಯಾವುದೇ ಜಾತ್ರೆಗೆ ಹೋದ್ರು ನಮ್ಮ ಅಮ್ಮ ಇದು ತಂದಿರ ಬರೋದೇ ಇಲ್ಲ ಮನೆಗೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ, ಜಾತ್ರೆಗೆ ಹೋದ್ರು ಅಷ್ಟೇ, ಕಳ್ಳೆಪುರಿ ಬೇಕೇ ಅಷ್ಟೇ. ಇಷ್ಟೇ ತಂದಿದ್ದು ಹಾವಳಹಳ್ಳಿ ಜಾತ್ರೆಯಿಂದ. ಈಗ ತಾನೇ ಜಸ್ಟ್ ನಾವು ಮನೆಗೆ ಬಂದು ಫುಲ್ಲು ಸುಸ್ತೇ ಆಗೋಯ್ತು ಬಿಸಿಲಲ್ಲಿ ನಡ್ಕೊಬರೋ ಅಷ್ಟೊತ್ತಿಗೆ. ಹಾಗೆ ಇದು ವಿಡಿಯೋ ಎಂಡ್ ಮಾಡುವ ಸಮಯ. ಹಾಗೆ ಇವಾಗ ನಾವು ವಿಡಿಯೋ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್,
ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೋನಿ ಹಿಂದೂ ಯೂಟ್ಯೂಬ್ ಚಾನಲ್.